ವೆಹಿಕಲ್ಸ್ ಎಲ್ಲ ನಿಮ್ಮ ಅಭಿಪ್ರಾಯ ಹೇಳಿ ಮೇಡಮ್. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿಂದ ಕೆಳಗವರೆಗೂ ರೋಡ್ ಎಲ್ಲ ಬರೀ ಕಲ್ಲಾಗೋಗಿದೆ, ತಾರು ಇಲ್ಲ, ಏನು ಇಲ್ಲ. ಎಷ್ಟು ಏಜ್ ಆದವ್ರು ಓಡಾಡಬೇಕು ಅಂತಾನೆ ಬಹಳ ಪ್ರಾಬ್ಲಮ್ ಆಗೋಗಿದೆ. ಸ್ಕೂಟರ್ಗಳು ಇದು ಎಲ್ಲ ಹೋಗ್ಬೇಕು ಅಂದ್ರೂ ಪ್ರಾಬ್ಲಮ್. ನೀವು ನೋಡಿದಿರಲ್ವಾ? ಹೌದು ರಸ್ತೆ ನೋಡಿದೆ. 2 ಸರಿ ಬಿದ್ರು, ಗೃಹಪ್ರವೇಶ ಆಗಕ್ಕೆ ಮುಂಚೆನೆ 2 ಸರಿ ಬಿದ್ರು. ಈ ರಸ್ತೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈ ರಸ್ತೆ ಇದು ಡಾಂಬರೀಕರಣ ಆಗ್ಬೇಕು ಅಂತ ಏನಾದ್ರು ಅರ್ಜಿ ಕೊಟ್ಟಿದ್ದೀರಾ ಸರ್? ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಯಾವಾಗ ಕೊಟ್ಟಿರೋದು ಸರ್ ಅರ್ಜಿ? ಇದು ಕೊಟ್ಟಾಗ್ಲೇ ಒಂದು ಸುಮಾರು ದಿನ ಆಗಿದೆ. ಅದು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಅದೇನೋ ಇನ್ನ ಸರಿಯಾಗಿ ಇದು ಹೇಳ್ತಾ ಇರ್ತೀವಿ. ಹೌದಾ ಅಮ್ಮ? ಆಯ್ತು, ಇನ್ನ ಓಟ್ ಕೊಡಿ, ನಾವು ಮಾಡಿಸ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಮಕ್ಳು ಸೈಕಲ್ ಹೊಡಿಕ್ ಬಿಡ್ತಾ ಇಲ್ಲ ನಾವು ಇವಾಗ. ಮಕ್ಳು ಇಲ್ಲ ಆಗಲ್ಲ ಅಮ್ಮ, ನೋಡಿದೆ, ನಾನೇ ನೋಡಿದೆ. ತುಂಬಾ ಆಯ್ತಾ ಹೊರಗಡೆ ಬಿಡ್ತಾ ಇಲ್ಲ ನಾವು. ಓಕೆ ಅಮ್ಮ. ಸರ್, ಕೆಳಗಡೆ ಮನೆಯವ್ರ ಗಾಡಿಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ನಿಂತಿರೋರ್ಗೆ ಕಲ್ಲು ಸಿಡಿತಿದೆ. ಸರಿ ಸಿಡ್ದಿದೆ, ಆ ತರ ಪ್ರಾಬ್ಲಮ್ ಎಲ್ಲ ಆಗಿದೆ. ಕೆಳಗಡೆ ಅಕಸ್ಮಾತ್ ಹೋಗ್ಬೇಕಂದ್ರೆ ಇಲ್ಲೇ ಇಳಿಸ್ಬಿಟ್ಟು ಹೋಗ್ಬೇಕು ಅವ್ರು. ಯಾರಾದ್ರೂ ಬಂದ್ರೆ ಇಲ್ಲಿ ಡ್ರಾಪ್ ತಗೊಂಡು ತಿರುಗಿ ಮುಂದೆ ನಡ್ಕೊಂಡು ಹೋಗ್ತಾರೆ. ಎಲ್ಲ ದಿನ ಎತ್ಕೊ ಹೋಗಕ್ ಆಗಲ್ಲ. ಆಯ್ತಾ? ಈ ರಸ್ತೆ ಒಂದು ರೆಡಿ ಆಗ್ಬೇಕು ಅಂತ ಹೇಳ್ತೀರಾ? ಬೇರೆ ಇನ್ನೇನಾರ ಇದೆ ಸರ್ ಇದ್ರಲ್ಲಿ? ಸ್ವಲ್ಪ ಡ್ರೈನೇಜ್ ಪ್ರಾಬ್ಲಮ್ ಇದೆ, ಇಲ್ಲ ಅಂತಲ್ಲ. ಈ ರಸ್ತೆಯಲ್ಲಿ ಇಲ್ಲ, ಹಿಂದಿನ ರಸ್ತೆ, ಮುಂದಿನ ರಸ್ತೆ ಅವೆಲ್ಲ ಡ್ರೈನೇಜ್ ಪ್ರಾಬ್ಲಮ್ ಇದೆ. ಖಂಡಿತ ಸರ್, ನಾವು ಊಟ್ಕಳ್ಳಿ ನಗರಸಭೆಗೆ ತಿಳಿಸ್ತೀವಿ ಸರ್. ಅವ್ರನ್ನೂ ಕರ್ಕೊಬತ್ತಿ ಒಂದು ಏನಾದ್ರು ಲೆಟರ್ ಕೊಡಬೇಕು ಅಂದ್ರೆ ಸೈನ್ ಹಾಕ್ಕೊಡಿ. ಕೊಟ್ಟಾಗಿದ್ಯಾ? ಸ್ವಲ್ಪ ಮೂವ್ಮೆಂಟ್ ಅಲ್ಲಿ ಇದೆ. ಖಂಡಿತ ನಾವು ಹೇಳ್ತೀವಿ ಅಮ್ಮ, ಹಂಗಾರೆ ತಿಳಿಸ್ತೀವಿ ಆದಷ್ಟು ಬೇಗ ಮಾಡೋಕ್ಕೆ. ಏನಾರು ಅಭಿಪ್ರಾಯ? ಆಯ್ತು, ನಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್. ಆಯ್ತಾ ಸರ್. ಇಲ್ಲ ನಾವು ಖಂಡಿತ ಇದನ್ನ ನೀವು ನಾನೇ ವಿಡಿಯೋ ಹಾಕಿರ್ತೀನಿ, ನೋಡ್ತಾರೆ. ಆ ಊಟಗಳ್ಳಿ ನಗರಸಭೆಗೆ ಅವ್ರ ಹತ್ರ ಮಾತಾಡಿ ನಿಮ್ಮ ಹತ್ರ ತಿಳಿಸ್ತೀನಿ ಅಮ್ಮ. ಆಯ್ತು, ಥ್ಯಾಂಕ್ಸ್. ಆಯ್ತು ಸರ್. ಓಕೆ ಸರ್. ಲೈಟ್ ಇಲ್ವಾ ಸರ್ ಇಲ್ಲಿ? ಇಲ್ವಾ? ಓಕೆ. ಇಲ್ಲಿ MLA ಯಾರು ಬರ್ತಾರೆ ಅಮ್ಮ ಸರ್? GT ದೇವೇಗೌಡರು. ಅವ್ರು ಯಾವಾಗಾರ ಬರ್ತಾ ಇರ್ತಾರೆ ಈ ಕಡೆಗೆಲ್ಲ ಗೆದ್ಮೇಲೆ? ಅವ್ರ ಕಡೆಯವ್ರು ಗೆದ್ಮೇಲೆ ಅವ್ರು ಬಂದಿಲ್ಲ. ಏನ್ ಹೇಳಕ್ ಇಷ್ಟಪಡ್ತೀರಾ? ಒಬ್ರಿಗೆ ಓಟ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಬರ್ಲೇಬೇಕಲ್ವಾ ಅಮ್ಮ? ಮಾತಾಡ್ತೀರಾ ಸರಿ? ಗೊತ್ತಿಲ್ಲ, ಒಬ್ಬ ಜನಪ್ರತಿನಿಧಿ ಅಂತ ಒಬ್ಬರಾರು ಬಂದು ನಿಮ್ ಕಷ್ಟ ಸುಖ ಅಂತ ಕೇಳಿಲ್ಲ. ಮಳೆ ಹೋದ್ರೆ ಕೆರೆ ತರ ರಾತ್ರಿ ಏನಾರ ಬಂದ್ಬಿಟ್ರೆ ಆಟೋದವ್ರು ಅಲ್ಲೇ ನಿಂತ್ಕೊಳ್ಬೇಕು. ಎಂತ ಎಮರ್ಜೆನ್ಸಿ ಬರಲ್ಲ ಮಾಡಿ ದುಡ್ಡು ಕೊಡ್ತಿದ್ರು ಬರಲ್ಲ. ಯಾಕೆಂದ್ರೆ ಮಳೆ ಬರಲ್ಲ. ಪಾಪ ಸ್ಕೂಲ್ ಮಕ್ಕಳು ಅಲ್ಲಿ ಹೋಗ್ಬೇಕು, ಬೆಳಗ್ಗೆ ಹೊತ್ತು ಅಲ್ಲಿಂದ ಓಡೋತಾರೆ ಅಲ್ಲಿಗೆ. ಹಂಗೇನಲ್ಲ ನಡೆಯಕ್ಕಾಗಲ್ಲ, ಓಡಾಡಕ್ಕಾಗಲ್ಲ. ಇಲ್ಲಿ ನಮ್ಗೆ ಕೇಳೋದಿಕ್ಕಿಲ್ಲ ಸರಿ. ಜನ ಅವರದ್ದು ಗೊತ್ತಿಲ್ವನ ಅವ್ರಿಗೆ? ಜನ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಒಬ್ರು ಇದುವರೆಗೂ ಬಂದಿವಲ್ಲ ಸರ್. ಅದೇ ಗೆದ್ಮೇಲಂತೂ ಈ ಕಡೆ ಓಟ್ ಕೇಳಕ್ಕಾರ ಬಂದಿದ್ರ? ಇಲ್ಲ, ತುಂಬಾ ಅವರು ಒಳ್ಳೆ ವ್ಯಕ್ತಿ GT ದೇವೇಗೌಡರು. ಆದ್ರೆ ಬರ್ಬೇಕು, ಜನರು ಕಷ್ಟ ಕೇಳಕ್ಕಾದ್ರೂ ಬರ್ಬೇಕು. ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ಟು ಹೊಟ್ಟೋದ್ರೆ ಮತ್ತೆ ತಿರುಗಿ ನೋಡ್ಬೇಡಿ ಅಂತ ಏನಾರ ಶಾಸನ ಇದೆಯಾ ಸರ್? ಬರ್ಕೊಟ್ಟಿದ್ದಾರೆ. ಬರ್ಬೇಕಲ್ವಾ ಸರ್? 100 ಓಟ್ ಬಿತ್ತಿರ್ತಾನೆ ಅವರು ವಿನ್ ಆಗೋದು. ಖಂಡಿತ ಸರ್. ವ್ಯಕ್ತಿ ಒಳ್ಳೆಯವರೇ, ಅವರು ಬಂದು ನೋಡ್ಬೇಕಲ್ವಾ ಇಲ್ಲಿ? ಹೌದು ಸರ್. ಹೌದು. ಕಾರ್ಪೊರೇಟರ್ ಸರ್ ಒಂದು ವಾರ ಸರ್ ಇಲ್ಲಿ ಕಾರ್ಪೊರೇಟರ್ ಇಲ್ಲ ಅನ್ಸುತ್ತೆ. ಇದೆ ಸರ್. ಈಗ 7 ವಾರ್ಡ್ ನಮ್ದು ವಾರ್ಡ್ ಸರ್ಕಾರ ಇದೆ. ಈಗ ಉಂಟಾ ಇನ್ನು? ಅವ್ರು ಯಾರು ಬಂದು 15 ದಿನಕ್ಕೆ ಒಂದು ತಿಂಗಳಿಗೆ ಒಂದ್ಸರಿನಾರ ಬಂದು ಇಲ್ಲಿ ಜನ ಅವರಪ್ಪ ನೋಡೋತಾರೆ ಅಂತ ಮಾತಾಡ್ತಾರೆ. ಹೌದಾ? ಏನು ಮಾಡಲ್ಲ ಸುಮ್ಮನೆ ಒಂದ್ಸತಿ ಕಾಂಗ್ರೆಸ್ ಓಕೆ ಸರ್. ಇವರು ಬಂದು ಏನು ನೋಡಲಿಲ್ಲ. ಆಯ್ತು ಸರ್, ತಿಳಿಸ್ತೀವಿ. ನೋಡಿದೆ ಸರ್, ರೋಡು ಈ ತರ ಐತೆ. ತುಂಬಾ ಕಷ್ಟ ಆಯ್ತು. ರಮೇಶ್ ಅಂತ ಕಾರ್ಪೊರೇಟರ್ ಇಲ್ಲಿಗೆ. ಹೌದಾ? ಅವ್ರ ನಂಬರ್ ಇದ್ರೆ ಕೊಡ್ತೀರಾ ಸರ್? ಏನಾದ್ರು ಕೊಡಿ ಸರ್, ಮಾತಾಡ್ತೀವಿ. ನಮಗೆ ಕೆಲಸ ಸರ್, ರೇಟ್ಗಳಿಗೆ ಸರ್ ಹೇಗೆ ಉದ್ಧಾರ ಮಾಡೋದು? ಅವ್ರೇನು ಫೋನ್ ಎತ್ಕೊಳ್ಳಲ್ವಾ ಸರ್? ಗಾಡಿಗೆ ಓಡಿಸೋಕೆ ಎಷ್ಟು ಕಷ್ಟಪಡ್ತಾವ್ರೆ ನೋಡಿ, ನೋಡ್ತಾ ಇದ್ದೀನಿ ಸರ್. ಊಟ ತಗೊಂಡು ಹೋಗ್ತಾ ಇದ್ದಾನೆ. ಏನಾದ್ರು ಬಿದ್ದೋಗ್ಬಿಟ್ರೆ ಊಟ ಎಲ್ಲ ಔಟ್. ಹೌದು ಸರ್, ಹೌದು. ಆಯ್ತು ಸರ್, ತುಂಬ ಥ್ಯಾಂಕ್ಸ್.